ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪಪ್ಪಾಯಿ ಹಣ್ಣಿನ ಶೀರ ಮಾಡ್ತಾ ಇದ್ದೇನೆ. ಇದನ್ನು ಹೇಗೆ ಮಾಡುವುದು ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ನಾನಿಲ್ಲಿ ಹಣ್ಣಾದಂಥ 2 ಪಪ್ಪಾಯಿ ಹಣ್ಣನ್ನು ಮಿಕ್ಸಿಗೆ ಹಾಕಿಕೊಂಡು ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಒಂದು ಪಾತ್ರೆಗೆ 1 ಚಮಚದಷ್ಟು ತುಪ್ಪವನ್ನು ಹಾಕಿಕೊಂಡು ಅದರಲ್ಲಿ ಗೋಡಂಬಿಯನ್ನು ಹುರಿದಿಟ್ಟುಕೊಂಡಿದ್ದೇನೆ. ಆಮೇಲೆ ಅದೇ ಪಾತ್ರೆಗೆ ಗ್ರೈಂಡ್ ಮಾಡಿ ಇಟ್ಟುಕೊಂಡಂತಹ ಪಪ್ಪಾಯಿ ಹಣ್ಣನ್ನು ಸೇರಿಸಿದ್ದೇನೆ. ಇನ್ನು ಇದು ಗಟ್ಟಿಯಾಗುವವರೆಗೆ ಇದನ್ನು ಸ್ವಲ್ಪ ಹೀಗೆ ಕೈ ಆಡಿಸ್ತಾ ಇರಬೇಕು. ಅನಂತರ ಇಲ್ಲಿ 1 ಗ್ಲಾಸಿನಷ್ಟು ಬೆಲ್ಲದ ನೀರನ್ನು ಹಾಕ್ತಾ ಇದ್ದೇನೆ. ಕುದಿಸಿ ರೆಡಿ ಮಾಡಿ ಇಟ್ಟುಕೊಂಡಂಥದ್ದು ನಾನು ಈ ಬೆಲ್ಲದ ನೀರನ್ನು ಇದನ್ನು ಇದಕ್ಕೆ ಸೇರಿಸಿಕೊಂಡು ಇನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನು ಇದು ಸ್ವಲ್ಪ ಗಟ್ಟಿಯಾಗುವವರೆಗೆ ಹೀಗೆ ಮಾಡ್ತಾ ಇರಬೇಕು ಇದನ್ನು. ಇನ್ನು ಇದಕ್ಕೆ 1/4 ಗ್ಲಾಸಿನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ಈಗ ಇದು ಗಟ್ಟಿಯಾಗ್ತಾ ಬಂದಿದೆ. ಇದಕ್ಕೆ ಈಗ 1 ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ ಹುರಿದಿಟ್ಟುಕೊಂಡಂತಹ ಗೋಡಂಬಿಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಆಮೇಲೆ ತುಪ್ಪ ಸವರಿಕೊಂಡಂತಹ ಒಂದು ಪಾತ್ರೆಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.